is going to be my 5th country. ನಾವೆಲ್ಲ ಸ್ವಲ್ಪ ಬಡವರು ಗೈಸ್, ಹಂಗಾಗಿ ನಾವು ಅದನ್ನೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ. ಈ ಫ್ರೆಂಚ್ ಫ್ರೈಸ್ ಬಂದುಬಿಟ್ಟು ಒರಿಜಿನಲ್ ಇದೆ ಯಾರು ಬೆಲ್ಜಿಯನ್ ಫ್ರೈಸು. ಎಷ್ಟೋ ಮಿಲಿಯನ್ ಪೀಪಲ್ ಸಾವಿನ ಮೇಲೆ ಈ ಒಂದು ಬೆಲ್ಜಿಯಂ ಇಷ್ಟು ಚೆನ್ನಾಗಿ ಆಗಿದೆ ಅಂತ ಅಂದ್ಬಿಟ್ಟು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವಿರೋದು ಬೆಲ್ಜಿಯಮಲ್ಲಿ ಆ್ಯಂಡ್ ಗಾಯ್ಸ್ ದಿಸ್ ಈಸ್ ಗೋಯಿಂಗ್ ಟು ಬಿ ಮೈ 5th ಕಂಟ್ರಿ. ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ ಆ್ಯಂಡ್ ಇವತ್ತು ಆ್ಯಕ್ಚುಲಿ ಈವನ್ ಚಾಕ್ಲೇಟ್ ಮ್ಯೂಸಿಯಮಿಗೆ ಕೂಡ ಹೋಗೋ ಪ್ಲ್ಯಾನ್ಸ್ ಇದೆ. ಇದು ಸ್ಟುಡಿಫಾರನಿಂದನೇ ಇವಾಗಲೂ ಕೂಡ ಟ್ರಿಪ್ ತೊಗೊಂಡು ಬಂದಿರೋದು ಆ್ಯಂಡ್ ದೇ ಆರ್ ಚಾರ್ಜಿಂಗ್ €50. ಇಟ್ಸ್ ವರ್ತ್. ಇಟ್ಸ್ ಓನ್ಲಿ 1 day ಟ್ರಿಪ್ ಟು ಬೆಲ್ಜಿಯಂ. ಅಲ್ಲೇ €50 ಇನ್ನೇನು ಅವ್ರು ಇಲ್ಲಿಂದ ಮೈಸೂರಿಗೆ ಕರ್ಕೊಂಡು ಹೋಗ್ತಾರೆ. ಗೈಸ್, ಸಿ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವೆನ್ ಯು ಕಮ್ ಆನ್ ಗರ್ಲ್ಸ್ ಟ್ರಿಪ್. ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನೆಲ್ಲ ಬಿಡ್ತಾರೆ ನೋಡೋದನ್ನು, ಬರೀ ಫೋಟೋ ಅಂತಂದೇಳಂತಾರೆ ಗೈಸ್. ಏನು ನೋಡೋದಕ್ಕೆ ಬಿಡೋದಿಲ್ಲ, ವೆಸ್ಟ್ ಫೆಲೋಸ್. ವ್ಲಾಗ್ ಅಂತಾರೆ ಗೈಸ್, ಬೇಗ ಬರೋದೇ ಇಲ್ಲ, ಈ ಥರ ಎಲ್ಲ ಕೊಡ್ತಾರೆ. ಸೊ ಗೈಸ್, ನಾವಿವಾಗ ಇಲ್ಲಿ ಬ್ರುಕ್ಸ್ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ಬ್ರುಕ್ಸ್ ಅನ್ನೋ ಊರಲ್ಲಿ ಒಂದು ಟವರ್ನ ನೋಡೋಣ ಅಂತಂದೇಳಿ ಬಂದ್ವಿ. ಬಟ್ ದ ಥಿಂಗ್ ಈಸ್, ಇಲ್ಲಿ ಟವರ್ ಹತ್ತೋದಕ್ಕೆ ಪರ್ ಹೆಡ್ €16 ಚಾರ್ಜ್ ಮಾಡ್ತಾಯಿದ್ದಾರೆ. ಆ್ಯಂಡ್ ನಾವೆಲ್ಲ ಸ್ವಲ್ಪ ಬಡವರು ಗೈಸ್, ಹಂಗಾಗಿ ನಾವು ಅದನ್ನೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇಲ್ಲಿಂದನೇ ಕೆಳಗಡೆಯಿಂದನೇ ಒಂದು ಫೋಟೋಸ್ 2 ತಕ್ಕೊಂಬಿಟ್ಟು ಹಾಗೆ ಹೋಗ್ತೀವಿ. ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಸ್ಮಯಂಗೆ ದುಡ್ಡು ಬರುತ್ತೆ. ಅವಾಗ ಈ ಥರ ಪ್ಲೇಸಸ್ಗೆಲ್ಲ ಟಿಕೆಟ್ ತೊಗೊಂಡು ಹೋಗಿ ನಿಮಗೆ ತೋರಿಸ್ತಾಳೆ. ಸೊ ನೋಡಿ ಏನು ಮಾಡೋಕ್ಕಾಗುತ್ತೆ ಇದನ್ನು. ಸೊ ಗೈಸ್, ಇವಾಗ ಕಂಪ್ಲೀಟಾಗಿ ನಾವು ಬ್ರುಕ್ಸ್ನ ನೋಡಿಬಿಟ್ಟು ಮುಗಿಸಿದ್ವಿ ಆ್ಯಂಡ್ ನಾವು ಇವಾಗ ಇಲ್ಲಿಂದ ನೆಕ್ಸ್ಟ್ ಬ್ರುಸೆಲ್ಸಿಗೆ ಹೋಗಬೇಕು. ಆ್ಯಕ್ಚುಲಿ ಇವಾಗ ನಾವು 10:45ಗೆ ಒಂದು ಮೀಟಿಂಗ್ ಪಾಯಿಂಟ್ ಹೇಳಿದ್ದಾರೆ ಆರ್ಗನೈಸರ್ಸು. ಬಿಕಾಸ್ ಇಲ್ಲಿಂದ ನಾವು ಬಸ್ ನಿಲ್ಸಿದೆಯಲ್ಲ ಆ ಜಾಗಕ್ಕೆ ಹೋಗೋದಕ್ಕೆ ರೂಟ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಹಾಗಾಗಿ ಆರ್ಗನೈಸರ್ಸಿಗೆ ಒಂದು ಕಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ವಿ ಆರ್ ಜಸ್ಟ್ 1 minute ಅಪಾರ್ಟ್. ಇವಾಗ ಹೋಗ್ಬಿಟ್ಟು ಅವ್ರನ್ನ ಜಾಯ್ನ್ ಆಗಿ ದೆನ್ ಬಸ್ ಹತ್ರ ವಾಕ್ ಮಾಡ್ಕೊಂಡು ಹೋಗಬೇಕು. ದೆನ್ ಅಲ್ಲಿಂದ ಬ್ರುಸೆಲ್ಸಿಗೆ ಹೋಗಬೇಕು. ಸೊ ನಾನು ನಿಮಗೆ ಬ್ರುಸೆಲ್ಸಲ್ಲಿ ಸಿಗ್ತೀನಿ. ಹೇ ಗಾಯ್ಸ್, ಸೊ ವಿ ಜಸ್ಟ್ ಕೇಮ್ ಟು ಬ್ರುಸೆಲ್ಸ್. ನಾವು ಸಿಟಿ ಟೂರ್ದು ವಾಕಿಂಗ್ ಟೂರ್ದು ಬುಕ್ ಮಾಡ್ಕೊಂಡಿದ್ದೀವಿ. ಇವಾಗ ಇಲ್ಲಿ ಬ್ರುಸೆಲ್ಸ್ದು ಫಸ್ಟ್ ಪ್ಲೇಸ್ ಆಗಿರೋ ರಾಯಲ್ ಗ್ಯಾಲರಿಗೆ ಬಂದಿದ್ದೀವಿ. ಇಲ್ಲಿ ಇವಾಗ ಇವ್ರು ಆ್ಯಕ್ಚುಲಿ ಬೆಲ್ಜಿಯಂ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಇಟ್ಸ್ ಲೈಕ್ ಬೆಲ್ಜಿಯಂನಲ್ಲಿನೇ 4 ಪಾರ್ಟ್ಸ್ ಇದೆ ಆ್ಯಂಡ್ ಅದರಲ್ಲಿ ಇವ್ರದ್ದು ಒಂದೇ ಅಲ್ಲ, ಜರ್ಮನಿ ಥರ ಒಂದು ಲ್ಯಾಂಗ್ವೇಜ್ನ ಇವರು ಮಾತಾಡಲ್ಲ. ದೇರ್ ಆರ್ 3 ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂತೆ. ಒಂದು ಡಚ್ಚು, ಇನ್ನೊಂದು ಫ್ರೆಂಚ್ ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಜರ್ಮನು. ನೀವು ಯಾವುದೇ ಗೌರ್ಮೆಂಟ್ ಆಫೀಸಿಗೆ ಹೋದರೂ ಕೂಡ ಅಲ್ಲಿ ಇಂಗ್ಲೀಷ್ ನಡೆಯೋದಿಲ್ವಂತೆ. ಸೊ ಯು ಹ್ಯಾವ್ ಟು ಸ್ಪೀಕ್ ಐದರ್ ಆಫ್ ದೀಸ್ 3 ಲ್ಯಾಂಗ್ವೇಜಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಗೈಸ್, ನಿಮಗೆ ಇದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಆ್ಯಕ್ಚುಲಿ ಫ್ರೆಂಚ್ ಫ್ರೈಸ್ ಬಂದುಬಿಟ್ಟು ಒರಿಜಿನಲ್ ಇದು ಯಾರು ಬೆಲ್ಜಿಯನ್ ಫ್ರೈಸು. ದ ಅದರ್ ಹ್ಯಾಂಡ್ ಅದಕ್ಕೆ ಫ್ರೆಂಚ್ ಫ್ರೈಸ್ ಅಂದ್ಬಿಟ್ಟು ಹೆಂಗೆ ನೇಮ್ ಬಂತು ಅಂತಂದೇಳಂದರೆ, US ಸೋಲ್ಜರ್ಸು World War I ಟೈಮಲ್ಲಿ ಬೆಲ್ಜಿಯಂನ ಈ ಫ್ರೆಂಚ್ ಸ್ಪೀಕಿಂಗ್ ಪಾರ್ಟಿಗೆ ಬಂದಾಗ ಅಲ್ಲಿನ ಒಂದು ಬೆಲ್ಜಿಯಂ ಫ್ರೈಸ್ನ ತಿಂದ್ಬಿಟ್ಟು ಅವ್ರು ವಾಪಸ್ ಅವ್ರ ದೇಶಕ್ಕೆ ಹೋದಾಗ ದೇ ಸೆಡ್ ವಿ ಟ್ರೈಡ್ ದಿಸ್ ಫ್ರೆಂಚ್ ಫ್ರೈಸ್ ಆ್ಯಂಡ್ ದೇ ವರ್ ಗುಡ್. ಸೊ ಅಲ್ಲಿಂದ ಏನಾಯಿತು ಅಂತಂದೇಳಂದರೆ ಎಲ್ಲ ಕಡೆಗೂ ಅದು ಬೆಲ್ಜಿಯನ್ ಫ್ರೈಸ್ ಅಂತಂದೇಳಿದ್ದು ಫ್ರೆಂಚ್ ಫ್ರೈಸ್ ಆಗೋಯ್ತು. ಹಾಗಾಗಿ ಇವಾಗ ಎಂಟೈರ್ ವರ್ಲ್ಡಲ್ಲಿ ಈ ಬೆಲ್ಜಿಯನ್ ಫ್ರೈಸ್ನ ಫ್ರೆಂಚ್ ಫ್ರೈಸ್ ಅಂತ ಕರೀತಾರೆ. ಆ್ಯಂಡ್ ಫಾರ್ ದಿಸ್ ಬೆಲ್ಜಿಯನ್ ಪೀಪಲ್ಗೆ ಸಿಕ್ಕಾಪಟ್ಟೆ ಕೋಪ ಇದೆ. ದಟ್ ಯಾಕೆ ನಮ್ಮದು ಒರಿಜಿನಲ್ ಫ್ರೈಸ್ನ ಇವ್ರು ಹೋಗಿಬಿಟ್ಟು ಹೆಂಗೆ ಫ್ರೆಂಚ್ ಫ್ರೈಸ್ ಅಂತಂದೇಳಿ ಹೇಳಿದರು ಅಂತ. ಸೊ ಆ್ಯಂಡ್ ಬೆಲ್ಜಿಯನ್ ಫ್ರೈಸ್ನ ಇವ್ರು ಆ್ಯಕ್ಚುಲಾಗಿ ಮಾಡೋದು ಹೇಗೆ ಗೊತ್ತಾ, ಆಲೂಗಡ್ಡೆನ ನೀಟಾಗಿ ಕಟ್ ಮಾಡಿಬಿಟ್ಟು ತಿಕ್ಕಾಗಿ ಅದನ್ನು ಇವರು ನಾರ್ಮಲ್ ಎಣ್ಣೆಲಲ್ಲ ಬೀಫ್ ಆಯಿಲಲ್ಲಿ ಫ್ರೈ ಮಾಡೋದಂತೆ. ಸೊ ದಟ್ ಈಸ್ ದ ಒರಿಜಿನಲ್ ಫ್ರೈಸು. ಗೈಸ್, ಇವಾಗ ಒಂದು ಡಾರ್ಕ್ ಸೈಡ್ ಆಫ್ ಬೆಲ್ಜಿಯಂ ಗೊತ್ತಾಯಿತು. ಅದೇನಪ್ಪ ಅಂತಂದೇಳಂದರೆ, ಈ ಬ್ರಿಟಿಷ್ ಅವ್ರು ಹೇಗೆ ಬಂದು ನಮ್ಮ ದೇಶದಲ್ಲಿ ಕೊಳ್ಳೆ ಹೊಡೆದ್ರೋ ಅದೇ ಥರ ಬೆಲ್ಜಿಯಂನ ಅವಾಗಿನ ರಾಜ ಅಂದರೆ ಸೆಕೆಂಡ್ ರಾಜ, ಬೆಲ್ಜಿಯಂಗೆ ಸೆಕೆಂಡ್ ರಾಜ ಆಗಿದ್ದು ಅವ್ರ ಆಡಳಿತ ನಡೀತಿರ್ಬೇಕಾದ್ರೆ ಡಚ್ಚು, ಫ್ರೆಂಚು ಎಲ್ಲರೂ, UK ಎಲ್ಲರೂ ಏನೇನು ಇರ್ತಾರೆ, ಇಂಗ್ಲೆಂಡ್ ಅವರು ಎಲ್ಲರೂ ಎಲ್ಲದನ್ನು ಕೂಡ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಎಕ್ಸೆಪ್ಟ್ ಒಂದು
ಸೌತ್ ಆಫ್ರಿಕಾನಲ್ಲಿ ಸೆಂಟ್ರಲ್ ಪಾರ್ಟ್ ಏನಿರುತ್ತಲ್ಲ ಅದನ್ನ ಮಾತ್ರ ಯಾರೂ ಟಚ್ ಮಾಡಿರಲ್ಲ. ಯಾಕೆ ಅಂತಂದೇಳಂದರೆ ಆವಾಗ ಆ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಬಂದುಬಿಟ್ಟು ಸಿಕ್ಕಾಪಟ್ಟೆ ಮಲೇರಿಯಾ ಇರುತ್ತೆ. ಹಾಗಾಗಿ ಯಾರು ಕೂಡ ಅಷ್ಟಾಗಿ ಅದನ್ನ ಟಚ್ ಮಾಡೋಕ್ಕೆ ಹೋಗಲ್ಲ ಸುಮ್ಮನೆ ಎಂದಕ್ಕೆ ಅಂದ್ಬಿಟ್ಟು. ಬಟ್ ಈ ರಾಜ, ಬೆಲ್ಜಿಯಂ ರಾಜ ಬಂದುಬಿಟ್ಟು ಅದನ್ನು ನೋಡಿಬಿಟ್ಟು ನಾನು ಹೋಗ್ತೀನಿ, ಅದು ಎಷ್ಟು ಜಾಗ ಇದೆಯೋ ನೋಡ್ತೀನಿ ಅಂತಂದೇಳಿ ಅಂದ್ಬಿಟ್ಟು ಅವನು ಗೌರ್ಮೆಂಟ್ ಅವ್ರಿಗೆ ಹೇಳಿದಾಗ, ಈ ಆವಾಗಿಂದ ಕೂಡ ಗೌರ್ಮೆಂಟೇ ಇರೋದು. ಸೊ ಅವ್ರು ಹೇಳಿದಾಗ ಅವರು ಒಪ್ಪಲ್ಲ. ಆವಾಗ ರಾಜ ಏನು ಮಾಡ್ತಾನೆ, ತಂದೆ ಸ್ವಂತ ದುಡ್ಡಲ್ಲಿ ಒಂದಷ್ಟು ಜನನ ಹೈಯರ್ ಮಾಡಿ ಹೋಗಿಬಿಟ್ಟು ಅದೆಲ್ಲ ಫುಲ್ಲು ಜಾಗದ ಹೆಸರು ಏನೋ ಹೇಳಿದರು, ಹೆಸರೇನು ಹೇಳಿದ್ರಲ್ಲ ಅವರು, ಸೌತ್ ಆಫ್ರಿಕಾದಲ್ಲಿ ಕೊಂಗಾ, ಆ ಜಾಗನ ಹೋಗಿಬಿಟ್ಟು ಇವರು ಅಳತೆ ಎಲ್ಲ ಮಾಡಿ ನೋಡ್ತಾರೆ. ಸೊ ಅವಾಗ ಗೊತ್ತಾಗುತ್ತೆ ದಟ್ ಇಫ್ ಬೆಲ್ಜಿಯಮ್ಗೂ ಮತ್ತು ಆ ಒಂದು ಸೌತ್ ಆಫ್ರಿಕನ್ ಸೆಂಟ್ರಲ್ ಪಾರ್ಟಿಗೂ ಇರೋದು 1:76. ಇಫ್ ಬೆಲ್ಜಿಯಮ್ ಈಸ್ 1 ಪಾರ್ಟ್, ಅದ್ರದ್ದು 76ರಷ್ಟು ಜಾಸ್ತಿ ಈ ಸೌತ್ ಆಫ್ರಿಕನ್ದು ಸೆಂಟ್ರಲ್ ಪಾರ್ಟ್ ಇರುತ್ತೆ. ಇದು ಗೊತ್ತಾಗಿದ್ದು ರಾಜ ಏನು ಮಾಡ್ತಾನೆ ಅಂತಂದೇಳಂದರೆ, ಅವನು ತಂದು ಅಲ್ಲಿ ಏನು ನಡೀತಿಲ್ಲ ಅಂತಂದೇಳಿ ಅಂದ್ಬಿಟ್ಟು ಇದನ್ನೇ ಅಷ್ಟು ಅಕ್ವೈರ್ ಮಾಡಿಬಿಟ್ಟು ಈ ಸೌತ್ ಆಫ್ರಿಕನ್ ಪೀಪಲ್ಗೆ ಹೋಗ್ಬಿಟ್ಟು ಆಚೆ ದುಡ್ಕೊಂಡು ಬರಬೇಕು, ನೀವು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತೆಲ್ಲ ಹೇಳಿಬಿಟ್ಟು ಅದು ಯಾವ ರೀತಿ ಅಂತನಾದರೂ ಆಗ್ಬಿಟ್ರು. ಅಲ್ಲಿ ಗೋಲ್ಡ್ ಮೈನಿಂಗು, ಡೈಮಂಡು, ಆಮೇಲೆ ಸ್ಪೆಷಲಿ ಅಲ್ಲಿ ರಬ್ಬರ್ದು ಮೈನಿಂಗ್ ಎಲ್ಲ ತುಂಬ ನಡೀತಾ ಇತ್ತಂತೆ ಸೌತ್ ಆಫ್ರಿಕಾದಲ್ಲಿ. ಸೊ ಅದೆಲ್ಲದನ್ನು ಅವ್ರು ಮಾಡಿಲ್ಲ ಅಂತಂದೇಳಂದರೆ ಸುಮಾರು ಜನನ ಹಂಗಂಗೆ ಸಾಯಿಸಾಕ್ತಾಯಿದ್ರು ಅಂತೆ. ಇವಾಗ ಅವರು ಗೈಡ್ ಕೂಡ ಅದನ್ನೇ ಹೇಳ್ತಾಯಿದ್ರು, ಎಷ್ಟೋ ಮಿಲಿಯನ್ ಪೀಪಲ್ ಸಾವಿನ ಮೇಲೆ ಈ ಒಂದು ಬೆಲ್ಜಿಯಂ ಇಷ್ಟು ಚೆನ್ನಾಗಿ ಆಗಿದೆ ಅಂತ ಅಂದ್ಬಿಟ್ಟು. ಐ ಫೆಲ್ಟ್ ರಿಯಲಿ ವೆರಿ ಬ್ಯಾಡ್. ಇದು ಸುಮಾರು ಜನಕ್ಕೆ ಈ ಸ್ಟೋರಿ ಅಷ್ಟಾಗಿ ಗೊತ್ತಿರಲ್ಲ ಅಂತ ಕೂಡ ಹೇಳಿದರು. ಸೊ ಐ ಫೆಲ್ಟ್ ಲೈಕ್ ಯಾಕೆ ಇದನ್ನ ಶೇರ್ ಮಾಡ್ಕೋಬಾರ್ದು ಅಂತ. ಈ ಎಲ್ಲ ಸ್ಟೋರೀಸು, ಈ ಎಲ್ಲ ಗೈಡೆಡ್ ಇನ್ಫಾರ್ಮೇಷನ್ ಏನೇನಿದೆ ಇದೆಲ್ಲನೂ ಕೂಡ ನನಗೆ ಗೈಡಿಂದ ಏನು ಇನ್ಫಾರ್ಮೇಷನ್ ಬಂತೋ ಅದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಫ್ ಇನ್ ಕೇಸ್ ಇದರಲ್ಲಿ ಯಾವುದಾದ್ರೂ ರಾಂಗ್ ಇದ್ದರೆ ಅಥವಾ ಇದು ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ಐ ಆಮ್ ಸೋ ಸಾರಿ. ಹೀಗಂತ ಹೇಳ್ತಾ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದಲ್ಲಿ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್. channel, please subscribe. I will give the audio. No, I will give. Satyabhame. Hello guys. Welcome to Vismaya's channel. Hello, 1 2 3 mic check from Belgium. The weather is very nice and we are dressed very well. Introduction and conclusion both हो गया. If Vismaya is looking good, 1 follow. If Lakshmi is looking good, 1 comment. If Dhruvi is looking good, 1 like. And if I am looking good, please report her account. No, you will get so many reports. Guys, welcome back to my YouTube channel. So ಇವತ್ತು okay. So ನಾನು ಚಪ್ಪನ್ ಇవ్వండి ಫ್ರೆಂಡ್ಸ್.